ಮದರ್, ನಾನ್ ಚೈಲ್ಡ್ ಸ್ಪೆಷಲಿಸ್ಟ್ ಅಂತ ಮುಂಚೆನೆ ಹೇಳಿದೀನಿ. ಈ ತರ ಕಾಯಿಲೆ ಇರೋ ಮಕ್ಕಳಿಗೆ ದೈಹಿಕವಾದ ಚಿಕಿತ್ಸೆ ಕೊಡೋದಕ್ಕಿಂತ ಪ್ರೀತಿಯಿಂದ ಮಾನಸಿಕವಾದ ಚಿಕಿತ್ಸೆ ಕೊಟ್ರೆ ಬೇಗ ಗುಣವಾಗ್ತಾರೆ ಅಂತ ನನ್ನ ನಂಬಿಕೆ. ಕಡೆ ಪಕ್ಷ ಪ್ರೀತಿಗೆ ನಾ ಟ್ರೀಟ್ಮೆಂಟ್ ಕೊಡೋದಕ್ಕಾದ್ರೂ ನೀವು ಒಪ್ಕೊಂಡ್ರೆ. ತಮ್ಮಂತ ಸೇವಾ ಮನೋಭಾವ ಇರೋ ಡಾಕ್ಟರ್ ತಾವಾಗಿ ಮುಂದ್ ಬಂದಿರುವಾಗ ಆಗಲ್ಲ ಅನ್ನಕ್ಕಾಗುತ್ತಾ? ಚಿಕಿತ್ಸೆಗಾಗೋ ಖರ್ಚಿಲ್ಲ. ನೋ ನೋ ಮದರ್, ತಾವು ಒಪ್ಪಿಗೆ ಕೊಟ್ರೆ ಅಷ್ಟೇ ಸಾಕು. ಹಾಗೆ ಮಾಡಿ. ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು. ನೋಡಿದ್ರ ಸರ್, ಇಲ್ಲಿದ್ದಾಳೆ. ಹುಡುಗರೆಲ್ಲ ಆಟ ಆಡ್ತಾ ಇದ್ರೆ ಇವಳೊಬ್ಳೇ ಹೀಗೆ ಕೂತಿರ್ತಾಳೆ ಸರ್. ಅವಾಗ ನಮ್ಮಮ್ಮ ಎಲ್ಲಿ, ಯಾಕೆ ಬರ್ಲಿಲ್ಲ, ಯಾವಾಗ ಬರ್ತಾಳೆ ಅಂತ ಕೇಳ್ತಾನೆ ಇರ್ತಾಳೆ ಸರ್. ಅದಕ್ಕೆ ನಾನು, ನಿಮ್ಮಮ್ಮ ಬರ್ತಾಳಮ್ಮ, ಖಂಡಿತ ನಾಳೆ ಬರ್ತಾಳೆ, ಖಂಡಿತ ನಾಳೆ ಬರ್ತಾಳೆ ಅಂತ ಈ ಆಶ್ರಮದಲ್ಲಿ ನಾನು ಚಿಕ್ಕವನಿದ್ದಾಗ ಹೇಳ್ತಾ ಇದ್ರಲ್ಲ, ಅದೇ ಸುಳ್ಳನ್ನೇ ನಾನು ಹೇಳ್ತಾ ಬಂದಿದ್ದೀನಿ ಸರ್. ಪ್ರೀತಿ, ಪ್ರೀತಿ ಇಲ್ಲಿ ನೋಡು. ಏ ಪ್ರೀತಿ, ಯಾಕಮ್ಮ ಒಬ್ಳೆ ಕೂತಿದ್ಯಾ? ಇನ್ನೇನು ಅಂಕಲ್ ಮಾಡೋದು, ಅವರೆಲ್ಲ ನನ್ನ ನೋಡಿ ನಗ್ತಾರೆ. ಸ್ಕೂಲ್ನಾಗ ಏನೇನೋ ಆಟ ಆಡ್ತಾರೆ, ನನಗೆ ಆಡ್ಲಿಕ್ಕೆ ಆಗಲ್ಲ. ಅಳಬೇಡ ಪ್ರೀತಿ, ನೀನು ಅವ್ರಿಗಿಂತ ಚೆನ್ನಾಗಿ ಆಟ ಆಡ್ಬೇಕು. ಹಾಗೆ ಮಾಡಿದ್ರಾಯ್ತು ನಿನ್ನ. ನೀವು ನನ್ ತಮಾಷೆ ಮಾಡ್ತೀರಾ ಅಂಕಲ್? ಇಲ್ಲಮ್ಮ ಪ್ರೀತಿ, ಅಂಕಲ್ಲು ದೊಡ್ಡ ಡಾಕ್ಟ್ರು. ನಿನ್ ಕಾಲೇನ್ ಮಹಾ, ಇದಕ್ಕಿಂತಲೂ ದೊಡ್ಡ ದೊಡ್ಡ ಕಾಲನ್ನೆಲ್ಲ ವಾಸಿ ಮಾಡಿದ್ದಾರೆ. ಆಮೇಲೆ ನೀ ಕುಣಿಬಹುದು, ಓಡಬಹುದು, ಡ್ಯಾನ್ಸ್ ಮಾಡಬಹುದು, ಜಂಪ್ ಮಾಡಬಹುದು. ಹೌದಾ ಅಂಕಲ್? ಹಾ ಹೌದು. ನಿನ್ ಕಾಲ್ ಸರಿ ಹೋದ್ಮೇಲೆ ನೀನ್ ದೂರದ ಬೆಟ್ಟದ ಮೇಲೆ ಆಟ ಆಡ್ಬಹುದು, ಆಕಾಶದಲ್ಲಿ ಹಾರಾಡಬಹುದು, ನಕ್ಷತ್ರ ಲೋಕದಲ್ಲಿ ಕುಣಿದಾಡಬಹುದು. ಹೇಗಿದೆ ಜೋಕು? ತುಂಬಾ ಚೆನ್ನಾಗಿದೆ ಅಂಕಲ್. ಇವಾಗ ಎಕ್ಸಸೈಸು. ಅಂಕಲ್ ತುಂಬಾ ಕಷ್ಟ ಅಂಕಲ್. ಕಷ್ಟಪಟ್ರೆ ಫಲ ಉಂಟು. ನಾನ್ ಪಾಠದಲ್ಲಿ ಓದಿದ್ದೀನಿ. ಹಾಗಾದ್ರೆ ಮಾಡ್ತೀನಿ. ಮಾಡು. ನಡಿ ನಡಿ. ಕಾಲೂರು ಕಾಲೂರು. ಹಾಗೆ ಹಾಗೆ. ಶಬಾಷ್. ಸುಮಾ, ನಿನ್ನೆ ಫೋಟೋಗ್ರಾಫರ್ ಬಂದಿದ್ನಲ್ಲ, ನೋಡು, ನವದಂಪತಿಗಳು. ಹೇಗಿದೆ ಜೋಡಿ? ಪ್ರೀತಿ ಅಂಕಲ್ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಯಾಕಮ್ಮ, ಏನಾಯ್ತು? ಅಮ್ಮ ಜ್ಞಾಪಕ ಬಂತು. ಎಷ್ಟು ದಿನ ಆಯ್ತು ಅಮ್ಮ ನಾನು ನೋಡ್ಲಿಕ್ಕೆ ಬಂದು. ಹಿಂಗ್ ಮಾಡ್ಬೋದಾ ಅಂಕಲ್? ಹೇಳಿ ಅಂಕಲ್, ಹಿಂಗ್ ಮಾಡ್ಬೋದಾ? ಪಾಪ, ಅವ್ರಿಗೆ ಏನ್ ಕೆಲ್ಸ ಇತ್ತು ಏನು? ಕನಸಿನಲ್ಲಾದ್ರೂ ಬರ್ತಾಳಲ್ಲ. ಅಂಕಲ್, ಏ ಅಂಕಲ್, ಏನಮ್ಮ? ಕನಸಿನಲ್ಲಿ ನನ್ ಕಾಲು ಪೂರ್ತಿ ಸರಿ ಹೋಗಿತ್ತು. ನಾನು ಓಡಾಡ್ತಾ ಇದ್ದೆ, ಅಮ್ಮನ ಜೊತೆ ಕುಣಿದಾಡ್ತಾ ಇದ್ದೆ, ಹಾರಾಡ್ತಾ ಇದ್ದೆ, ಗುಡ್ಡದ ಮೇಲೆ ಆಟ ಆಡ್ತಿದ್ದೆ. ಹೌದು ಅಂಕಲ್. ಅಂಕಲ್, ಏ ಅಂಕಲ್, ನಾನು ರಾತ್ರಿ ಹೊತ್ತು ಕನಸ್ಕೊಂಡ್ರೆ ನೀನು ಹಗಲೊತ್ತೆ ಕನಸ್ಕೊಂತೀಯ. ಆಯ್ತು, ಈಗ ನೀ ಹೇಗ್ ನಡೀತೀಯ ನೋಡೋಣ. ಎಲ್ಲಿ ನಡಿ. ಹಾಗೆ. ದಯವಿಟ್ಟು ಆಗಲ್ಲ ಅನ್ಬೇಡಿ, ಇದೊಂದು ಸರಿ. ಆಮೇಲೆ ನೀವು ಬಾ ಅಂದಾಗ ಬಂದು ನೋಡ್ತೀನಿ. ನಿನ್ ಮನ್ಸು ಯಾಕೆ ನೋಯಿಸ್ಲಿ? ಬಾ ಬಾ ಹೋಗೋಣ. ಥ್ಯಾಂಕ್ ಯು. ಪ್ರೀತಿ, ಪ್ರೀತಿ. ಓಹೋ, ನಮಸ್ಕಾರಮ್ಮ. ಚೆನ್ನಾಗಿದ್ದೀರಮ್ಮ? ತುಂಬಾ ಅಪರೂಪ ಆಗೋಗ್ಬಿಟ್ರಲ್ಲ. ಪ್ರೀತಿನ ಹುಡ್ಕೊಂಬಂದ್ರ? ಇಲ್ಲೇ ಆಟ ಆಡ್ತಾ ಇದ್ಲಲ್ಲ. ಅಮ್ಮಿ, 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 ಪ್ರೀತಿ, ಅಮ್ಮಿ. ಪ್ರೀತಿ,
ಏನಮ್ಮ ಇದು ಏನಾಯ್ತು ನಿನಗೆ ಅಳ್ಬೇಡ ಸುಮ್ಮ, ಈಗ ಎಷ್ಟೋ ವಾಸಿ. ಮದರ್, ಇಷ್ಟಾದ್ರೂ ನನಗೆ ನೀನ್ ಎದುರಿಸ್ತಿರೋ ಪರಿಸ್ಥಿತಿಯಲ್ಲಿ ತಿಳ್ಸೋಕೆ ಮನ್ಸು ಬರ್ಲಿಲ್ಲ. ನೀನೇನು ಹೆದರ್ಕೋಬೇಕಾಗಿಲ್ಲ. ಇನ್ 2 ತಿಂಗಳಲ್ಲಿ ಪೂರ್ತಿ ವಾಸಿ ಆಗ್ತಾರಂತ ಡಾಕ್ಟರ್ ಹೇಳಿದ್ದಾರೆ. ಹೌದು ಮಮ್ಮಿ, ಡಾಕ್ಟರ್ ಅಂಕಲ್ ತುಂಬಾ ಒಳ್ಳೆಯವರು. ನನ್ ಕಂಡ್ರೆ ತುಂಬಾ ಆಸೆ. ದೇವರವ್ರಿಗೆ ಹೆಚ್ಚಾಯಿಸ್ಕೊಳ್ಳಿ. ಮದರ್, ನನ್ನ ಪ್ರೀತಿ ಖಂಡಿತ ಮೊದಲಿನ ತರ ಆಗ್ತಾಳಲ್ಲ? ಖಂಡಿತ ಚೆನ್ನಾಗಾಗ್ತಾಳಮ್ಮ, ಸಂದೇಹನೇ ಬೇಡ. ಯಾಕೆಂದ್ರೆ ಅವ್ರ ಮಾಮೂಲಿ ಡಾಕ್ಟರ್ ಅಲ್ಲ, ದೊಡ್ಡ ಡಾಕ್ಟ್ರು, ಸ್ಪೆಷಲಿಸ್ಟು. ನಮಗೂ ಮೊದಲು ಅನುಮಾನ ಇತ್ತು. ಅವ್ರ ಟ್ರೀಟ್ಮೆಂಟ್ ಶುರು ಮಾಡಿ ಪ್ರೀತಿ ಗುಣ ಆಗೋದ್ ನೋಡಿದ್ರೆ ಅಯ್ಯೋ ನನಗೂ ಕಾಲು ಮುರಿದಿದ್ರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬಹುದಾಗಿತ್ತಲ್ಲ ಅನ್ಸತ್ತೆ. ಅಮ್ಮ, ನೀವು ಮುಂದಿನ ಸಲ ಬರೋ ಅಷ್ಟೊತ್ತಿಗೆ ನಿಮಗೆ ಆಶ್ಚರ್ಯ ಆಗತ್ತೆ. ಅಷ್ಟು ಚೆನ್ನಾಗಿರ್ತಾಳೆ ಪ್ರೀತಿ, ಅಲ್ವಾ ಪ್ರೀತಿ? ಮಮ್ಮಿ, ಡಾಕ್ಟರ್ ಅಂಕಲ್ ಅಲ್ಲೇ ಇದ್ದಾರೆ, ಕರ್ಕೊ ಬರ್ಲಾ? ಬೇಡ 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 ಬೇಡ, ನೀನ್ ಮಾತಾಡ್ತಾ ಇರು, ನಾನ್ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್ ಅಂಕಲ್, ಅಲ್ಲ ಡಾಕ್ಟ್ರೇ. ಎಲ್ಲೂ ಕಾಣಿಸ್ತಾನೆ ಇಲ್ಲ, ಮಂಗಮಾಯವಾಗೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾವ್ದೋ ಪೇಷಂಟ್ ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತಾನೋ, ಅದಕ್ಕೆ ಹೊರಟೋಗಿದ್ದಾರೆ. ಮಮ್ಮಿ, ನೀನ್ ಅವ್ರನ್ನ ನೋಡ್ಬೇಕಾಗಿತ್ತು. ಎಷ್ಟ್ ಸಂತೋಷ ಆಗ್ತಿತ್ತು ಗೊತ್ತಾ? ನಿಂಗ್ ಅದೃಷ್ಟನೇ ಇಲ್ಲ. ಹೋಗು. ಮದರ್, ನಾನು ಅವ್ರನ್ನ ನೋಡ್ಲೇಬೇಕು. ನನ್ನ ಕೃತಜ್ಞತೆಗಳನ್ನ ಅವ್ರಿಗೆ ತಿಳಿಸಲೇಬೇಕು. ಸುಮಾ, ಸುಮಾ, ನೋಡ್ ನಾನು ಏನೇನ್ ತಂದಿದ್ದೀನಿ ಅಂತ. ನಿನ್ನನ್ನು ಸೆಲೆಕ್ಟ್ ಮಾಡುವಾಗ ಎಷ್ಟು ಹುಷಾರಾಗಿ ಸೆಲೆಕ್ಟ್ ಮಾಡಿದ್ದೀನೋ ಅಷ್ಟೇ ಹುಷಾರಾಗಿ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಯಾಕೆ ನೀವಿಷ್ಟು ಪ್ರೀತಿಸ್ತೀನಿ ಅಂತೀಯಾ? ಹೆಂಡತಿಯನ್ನು ಪ್ರೀತಿಸದೆ ಇನ್ಯಾರನ್ನು ಪ್ರೀತಿಸೋದು? ಹಾಗೇನಾದ್ರೂ ಬೇರೆಯವ್ರನ್ನ ಪ್ರೀತಿಸಿದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ನೀನ್ ಸುಮ್ಮನೆ ಬಿಡ್ತೀಯಾ? ಸುಮಾ, ಸುಮಾ, ನೀನು ಇಲ್ಲಿಲ್ಲ, ಎಲ್ಲೋ ಇದ್ದೀಯಾ. ಹಾಗೇನಿಲ್ವಲ್ಲ? ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಮರೆ ಮಾಚಬೇಡ. ನಾನು ಮರೆ ಮಾಚ್ತಾ ಇದೀಯಾ? ನನ್ಗೊತ್ತು, ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಕಾರಣ ಹೇಳ 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 ಇವನು ನನಗೋಸ್ಕರ ಇಷ್ಟೆಲ್ಲ ಸೀರೆಗಳಂತಂದ, ನಮ್ಮ ತಂದೆಗೋಸ್ಕರ ಏನೂ ತರ್ಲಿಲ್ವಲ್ಲ, ಎಂಥ ಗಂಡ ಇವನು, ಭಂಡ ಅಂತದಾನೆ. ನೋಡು, ನನಗೋಸ್ಕರ ನಿನ್ನಂಥ ಹೆಣ್ಣನ್ನು ಸೃಷ್ಟಿಸಿದ ನಿಮ್ಮ ತಂದೆಯವರನ್ನ, ನನ್ನ ಮಾವನರನ್ನ ನಾನು ಮರಿತೀನ? ಸುಮಾ, ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನಗೂ ಕಣ್ಣೀರು ಬರುತ್ತೆ. ಒಂದು ನಗೆ ಚೆಲ್ಲಿ ಉಪಕಾರ ಮಾಡ್ತೀಯ? ನಗ್ತಾ ಇದೀ ತಾನೆ? For more updates, like, comment, subscribe to our channel.